ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಈ ಗೆಣಸಿಂದ ಬಿಸ್ಕಿಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಸಿಪ್ಪೆ ತೆಗೆದು ಹೆಚ್ಚಿ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ, ಎಲ್ಲ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಬೆಣ್ಣೆನ ಸ್ವಲ್ಪ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತಿಕ್ಕಿ ಪೇಸ್ಟ್ ಥರ ಮಾಡ್ಕೋಬೇಕು. ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಶುಗರ್ ಇದ್ದವರು ಕೂಡ ತಿನ್ಬೋದು ಫ್ರೆಂಡ್ಸ್. ಸ್ವೀಟ್ ಹಾಕಿಲ್ಲ, ಮೈದಾ ಹಾಕಿಲ್ಲ, ಯಾವುದನ್ನು ಯೂಸ್ ಮಾಡಿಲ್ಲ. ಅರ್ಧ ಬನಾನವನ್ನು ಹೆಚ್ಚು ಹಾಕ್ಕೋತಾ ಇದ್ದೀನಿ. ಒಳ್ಳೆ ಹಣ್ಣಾಗಿರೋ ಬಾಳೆಹಣ್ಣಾಗಿರಬೇಕು. ಸ್ವಲ್ಪ ಗೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಮೂರನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಗೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದರ ಸ್ಮೆಲ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಗೆಣಸು, ಬಾಳೆಹಣ್ಣು, ಬೆಣ್ಣೆ ಎಲ್ಲ ಸೇರಿರುತ್ತಲ್ಲ, ಚೆನ್ನಾಗಾಗತ್ತೆ. ಒಳ್ಳೆ ತಿನ್ನಕ್ಕೂ. ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸವಳಾಗಬಾರ್ದು ಅಂತ ಉಪ್ಪು ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಮಕ್ಕಳಂತೂ ಕೇಳ್ಕೊಂಡು ತೊಗೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಇದು. ನೀವು ಮಾಡಿ ನೋಡಿ. ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ಈಗ ತೊಗೊಂಡಿದ್ವಲ್ಲ ಅದರ 2ರಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಒಳ್ಳೆ ನಾದ್ಕೊಂಡು ಬರಲ್ಲ. ಅದಕ್ಕೆ ಇದನ್ನು ಕೈಯಲ್ಲಿ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕೈಯಲ್ಲಿ ನುರಿದು ಕಲಿಸ್ಕೋಬೇಕು. ತಿಕ್ಕಿ ಕಲಿಸ್ಕೋಬೇಕು. ಇದನ್ನು ಸಕ್ಕರೆ ಹಾಕಿಲ್ಲ, ಮೈದಾ ಹಾಕಿಲ್ಲ. ತುಂಬ ಹೆಲ್ದಿ ಇದೆ ಇದು. ಈ ಥರ ಸಾಫ್ಟಾಗಿ ಬರಬೇಕು. ಇಷ್ಟು ಸಾಫ್ಟ್ ಇರಬೇಕು ನೋಡಿ ಫ್ರೆಂಡ್ಸ್. ನಾದಿ ಕಲಸೋದ್ರಲ್ಲೇ ಇದೆ ಇದು. ಈ ಥರ 2 ಕೈಯಲ್ಲೂ ಹಿಡ್ಕೊಂಡು ಚೆನ್ನಾಗಿ ನಾದಬೇಕು. ಈ ಥರ ನಾದಿದ್ದಾದಮೇಲೆ ಒಂದು ಲಿಡ್ಡಿಂದ ಕವರ್ ಮಾಡಿ ಒಂದು 5 ನಿಮಿಷ ಹಾಗೆ ಎತ್ತಿಡಬೇಕು. ಈ ಥರ ಒಂದು ಟ್ರೇಗೆ ಬಟರ್ ಪೇಪರನ್ನು ಹಾಕ್ಕೋತಾ ಇದ್ದೀನಿ. ಓವೆನನ್ನು 350 ಡಿಗ್ರಿ ಫ್ಯಾರನ್ಹೀಟಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿರಬೇಕು. ಈ ಬಟರ್ ಪೇಪರಿಗೆ ಸ್ವಲ್ಪ ಬೆಣ್ಣೆನ ಹಚ್ಕೊಂಡಿದ್ದೀನಿ. ಈ ಥರ ಲಟ್ಟಿಸ್ಕೋಬೇಕು. ಇದನ್ನು ಸ್ವಲ್ಪ ತಿಕ್ನೆಸ್ ಇರಬೇಕು, ಇಷ್ಟು ದಪ್ಪ ಇರಬೇಕು ಫ್ರೆಂಡ್ಸ್. ಈ ಥರ ಕಟ್ಟರ್ ತಗೊಂಡು ಒಂದೇ ಹದಕ್ಕೆ ಕಟ್ ಮಾಡ್ಕೋಬೇಕು. ಪೀಸಸ್ ಥರ, ಶಂಕರಪೊಳೆ ಥರ ನಿಮ್ಗೆ ಯಾವ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಮೈಕ್ರೋವೇವ್ ಇರಲಿಲ್ಲ, ಓವೆನ್ ಇರಲಿಲ್ಲ ಅಂದರೆ ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಕುಕ್ಕರಿಗೆ ಕೆಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ಟ್ಯಾಂಡ್ ಇಟ್ಕೊಂಡು ಅದರಲ್ಲಿ ಪ್ಲೇಟಲ್ಲಿ ಎಲ್ಲ ಅರೇಂಜ್ ಮಾಡಿಕೊಂಡು ಕುಕ್ಕರ್ ಕೂಗಿಸ್ಕೋಬೇಕು. ಇಲ್ಲ ಈ ಥರ ಅವನ್ನಲ್ಲಿಟ್ಟು ಅದನ್ನು 15 ಮಿನಿಟ್ಸಿಗೆ ಇಟ್ಕೊಂಡಿದ್ದೀನಿ. ಒಂದ್ಸರಿ ತೆಗೆದು ಆಗಿದೆಯಾ ಇಲ್ಲ ಅಂತ ನೋಡಿಕೊಂಡು ಇನ್ನೊಂದು ಸರಿ ಬೇಕಾದರೂ ಇಟ್ಕೋಬೋದು. ಈಗ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಗೆಣಸು ಬಿಸ್ಕೆಟ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ, ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದೊಂದು ವಿಡಿಯೋ ಮಾಡೋಕ್ಕೂ ತುಂಬ ಎಫರ್ಟ್ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಲೈಕೇ ನಮಗೆ ಇನ್ನೂ ಮಾಡೋಣ ಅನ್ನೋಂಥ ಸ್ಫೂರ್ತಿನ ಕೊಡ್ತಾ ಇರುತ್ತೆ. ಈ ಥರ ಗಾಳಿ ಆಡದೇ ಇರೋಂಥ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ
ರೆಡಿ ಆಗುತ್ತೆ. ಸಂಜೆ ಸ್ನ್ಯಾಕ್ಸ್ ಟೀ ಜೊತೆ ಕಾಫಿ ಜೊತೆ ನಾವು ಕೂಡ ತಿನ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.